ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರಾ ಇಂಡಿಯಾ ಅಕಾಡೆಮಿ. ನಾನು ಸಿದ್ದು ಭಾರತ್. ಸ್ನೇಹಿತರೆ, ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಿಸಿದಂತೆ ಇನ್ನೊಂದು ಸುದ್ದಿಯನ್ನ ತಂದಿದ್ದೀನಿ ಇವತ್ತು. ಇವತ್ತು ಕೂಡ ಒಂದು ಸರ್ಕಾರದ ಸುತ್ತೋಲೆಯನ್ನ ಹೊರಡಿಸ್ತಕ್ಕಂಥ ವಿಚಾರ ಕೂಡ ನೀವು ಸೋಷಿಯಲ್ ಮಾಧ್ಯಮದಲ್ಲಿ ನೋಡುತ್ತೀರಿ. ಹಾಗಾಗಿ ಅದೇ ಒಂದು ವಿಶೇಷವಾಗಿ ಈ ಸುತ್ತೋಲೆಯ ಪ್ರಕಾರ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಏನಾಗುತ್ತಾ ಮತ್ತು ವಿಶೇಷವಾಗಿ ಇವತ್ತು ಹೊರಡಿಸಿರ್ತಕ್ಕಂಥ ಒಂದು ಸುತ್ತೋಲೆಯಲ್ಲಿ ನಮ್ಮ ಇದು ಉನ್ನತ ಶಿಕ್ಷಣ ಇಲಾಖೆ ಒಳಗೊಂಡಿದ್ದೀನಾ ಅಥವಾ ಇಲ್ಲ ನೋಡೋಣ. ಇಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಒಳಗೊಂಡಿದ್ದೀನ ಇಲ್ಲ ಅನ್ನೋದನ್ನ ಕೂಡ ಇಲ್ಲಿ ನೋಡೋಣ. ಮೊದಲಿಗೆ ಇಲ್ಲಿ 17 ಇಲಾಖೆಗಳನ್ನು ಕೊಟ್ಟಿದ್ರು. ಅದರ ಜೊತೆ ಏನಂದ್ರೆ 34 ಇಲಾಖೆಗಳಿಗೆ ಸಂಬಂಧಿಸಿದಂತೆ ಯಾವ ಇಲಾಖೆಗಳಲ್ಲಿ ನೋಟಿಫಿಕೇಶನ್ ಆಗತ್ತಾ ಅಥವಾ ಇಲ್ಲ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ಒಂದು 2-3 ತಿಂಗಳುಗಳಲ್ಲಿ ಸುಮಾರು 70,000 ಹುದ್ದೆಗಳನ್ನ ಭರ್ತಿ ಮಾಡತಕ್ಕಂತ ಒಂದು ಪ್ರೊಸೆಸ್ ಅನ್ನ ಮಾಡ್ತಿದ್ದಾರೆ. ಸುಮಾರು ಈ ಒಂದು 6 ತಿಂಗಳುಗಳಲ್ಲಿ ಈ ಒಂದು ಏನದು ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕಂತ ಸರ್ಕಾರ ಕೂಡ ಒಂದು ಏನ್ ಹೊಡಿಸಿದೆ ಅಂದ್ರೆ ಸುತ್ತೋಲೆಯನ್ನು ಹೊಡಿಸಿದೆ. ಆ ಸುತ್ತೋಲೆಯಲ್ಲಿ ಏನೈತೆ ಕೂಡ ನಾವು ಒಂದ್ ಸ್ವಲ್ಪ ನೋಡೋಣ ಇಲ್ಲಿ. ಕರ್ನಾಟಕ ಸರ್ಕಾರದ ನಡಾವಳಿಗಳಲ್ಲಿ ನೋಡೋದಾದ್ರೆ, ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ವಿವಿಧ ಇಲಾಖೆಗಳಲ್ಲಿ ಈ ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಮೇಲು ಉಸ್ತುವಾರಿಗಾಗಿ ಉನ್ನತ ಮಟ್ಟದ ಒಂದು ಅಧಿಕಾರಿಗಳನ್ನ ನೇಮಿಸುವ ಬಗ್ಗೆ ಈ ಒಂದು ನಡಾವಳಿಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ನೋಡೋದಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ವಿವಿಧ ಒಂದು ಇಲಾಖೆಗಳಲ್ಲಿ ಸುಮಾರು ಖಾಲಿ ಇರುವ 72,186 ಎಷ್ಟು 72,186 ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮೋದಿಸಿದ್ದು. ನೋಡಿ, ಇವಾಗ ನೋಡ್ರಿ, ಮುಂಚೆ ನಮ್ಗೇನು 56,000 ಅಂತ ಹೇಳ್ತಿದ್ರು. ಬಟ್ ಏನಂದ್ರೆ ಈಗ 72,000 ಹುದ್ದೆಗಳಿಗೆ ಹೆಚ್ಚಾಗಿದೆ. ಇಲ್ಲಿ ಫಸ್ಟ್ ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಯಾಕಂದ್ರೆ ಈ ಆಲ್ರೆಡಿ ಬಿಟ್ಟಿರ್ತಕ್ಕಂಥ ಲಿಸ್ಟ್ ಒಳಗೆ ಇಲ್ಲಿವರೆಗೆ ಏನಂತ ನಮ್ಮದು ಉನ್ನತ ಶಿಕ್ಷಣ ಇಲಾಖೆ ಎಂದು ಎರಡ್ ಆಗಿರ್ಲಿಲ್ಲ. ಎಲ್ರು ಕೂಡ ಗೊಂದಲದಲ್ಲಿ, ಏನಪ್ಪಾ ಇದ್ರಲ್ಲಿ ಎರಡ್ ಆಗಿಲ್ಲ, ಯಾವ ತರ ಮಾಡೋದು ಏನು ಅಂತ ತುಂಬಾ ಗೊಂದಲದಲ್ಲಿದ್ರು. ಸೊ ಈ ಗೊಂದಲಗಳಿಗೆ ಈ ಹೊತ್ತಿನ ಒಂದು ನಡಾವಳಿ ಅಥವಾ ಸುತ್ತೋಲೆ ನಮ್ಗೇನಂದ್ರೆ ಒಂದು ಪರಿಹಾರ ಕೊಡ್ಬೋದು ಅಂತ ನಾನು ಇಲ್ಲಿ ಭಾವಿಸ್ತಾ ಇದ್ದೇನೆ. ಹಾಗಾಗಿ ಈ ಒಂದು ಸುತ್ತೋಲೆ ಪ್ರಕಾರ ನೀವು ಸಾಧ್ಯದ ಮಟ್ಟಿಗೆ ಇವತ್ತಿನಿಂದ ಪ್ರಿಪರೇಷನ್ ಅನ್ನು ಸ್ಟಾರ್ಟ್ ಮಾಡ್ಕೊಡ್ರಿ. ಕರ್ನಾಟಕ ಸರ್ಕಾರದ 2,000 ಹುದ್ದೆಗಳಿಗೆ ಸಂಬಂಧಿಸಿದ ನೇಮಕಾತಿ ಇದೆಯಲ್ಲ, ಅದು ಕಂಪ್ಲೀಟ್ ಆಗಿರ್ತಕ್ಕಂಥ ಇದರಲ್ಲಿ ಕೂಡ ಒಳಗೊಂಡಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ GFGCಗಳಲ್ಲಿ 826 ಏನು AP ಪೋಸ್ಟ್ಗಳಿದೆ ಕೂಡ ಇದರಲ್ಲಿ ಆಗಿರ್ತಕ್ಕಂಥ ಒಂದು ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಏನಂದ್ರೆ 2023 ಮತ್ತು 24ನೇ ಸಾಲಿನಿಂದ ಇಲ್ಲಿವರೆಗೆ ಏನ್ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಇರುತ್ತಲ್ಲ, ಅದರಲ್ಲಿ ಸುಮಾರು ಎಷ್ಟು 40,009 ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಸಹಮತಿ ನೀಡಿದೆ. ನೋಡಿ, 2023 ಮತ್ತು 24 ಇಟ್ಕೊಂಡು ಇಲ್ಲಿಂದ 26, 27 ಸಾಲಿನವರೆಗೆ ಖಾಲಿ ಇರ್ತಕ್ಕಂಥ 40,009 ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಸಹಮತಿ ನೀಡಿರ್ತಕ್ಕಂಥ ಒಂದು ವಿಚಾರವನ್ನ ಇದರಲ್ಲಿ ಕಾಣ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ಹುದ್ದೆಯಲ್ಲಿ ಖಾಲಿ ಇರ್ತಕ್ಕಂಥ 32,177 ಹುದ್ದೆಗಳನ್ನು ಕೂಡ ಅದರಲ್ಲಿ ವಿಶೇಷವಾಗಿ 80% ಹುದ್ದೆಗಳನ್ನ ಭರ್ತಿ ಮಾಡಲು ಕೂಡ ಆರ್ಥಿಕ ಇಲಾಖೆ ಈಗಾಗಲೇ ಪರಿಭಾವಿತ ಸಹಮತಿ ಕೂಡ ಟೆಂಪರರಿ ಆಗಿರ್ತಕ್ಕಂಥ ಒಂದು ಅನುಮೋದನೆಯನ್ನು ಕೂಡ ಇದು ಕೊಟ್ಟಿರ್ತಕ್ಕಂಥ ವಿಚಾರವನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಸೊ ನೋಡ್ರಿ, ಮುಂಚೆ ಏನಾಗಿತ್ತ ಕನ್ಫ್ಯೂಷನ್ ಏನಾಗಿತ್ತು ಅಂದ್ರೆ ಈ 56,000 ಹುದ್ದೆ ಒಳಗ ಈ ನಮ್ಮ ನೋಟಿಫಿಕೇಶನ್ ಆಗುತ್ತಾ ಇಲ್ಲ ಅಂತ ಒಂದು ಡೌಟ್ ಇತ್ತು ಜನರಿಗೆ, ಹೌದಾ? ಸೊ ಈ ಡೌಟ್ಗೆ ಒಂದು ಉತ್ತಮವಾಗಿರ್ತಕ್ಕಂಥ ಪರಿಹಾರ ಅಂದ್ರೆ ಇದೆ ಅಂತ ಹೇಳ್ಬೋದು ನಿಮ್ಗೆ ಇವತ್ತು. ನೆಕ್ಸ್ಟ್ ಏನಂದ್ರೆ ನಾವು ಇಲ್ಲಿ ವಿಶೇಷವಾಗಿ 17 ಇಲಾಖೆಗಳಿಗೆ ಇಲ್ಲಿ ಏನಂದ್ರೆ ಅನುಬಂಧ ಅನೆಕ್ಸ್ 1 ಮತ್ತು ಅನೆಕ್ಸ್ 2 ಅಂತ ಮಾಡಿದ್ದಾರೆ ಇಲ್ಲಿ. ವಿಶೇಷವಾಗಿ ಇದರಲ್ಲಿ ನಾವು ನೋಡ್ತಕ್ಕಂಥ ವಿಚಾರ ಏನಂದ್ರೆ 34 ಇಲಾಖೆಗಳಲ್ಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಭರ್ತಿ ಮಾಡಲು ಒಬ್ರು ಅಧಿಕಾರಿ ನೇಮಕ ಮಾಡಿರ್ತಾರ. ಆ ಅಧಿಕಾರಿ ಕರ್ನಾಟಕದ ಅಪರ ಮುಖ್ಯ ಕಾರ್ಯದರ್ಶಿಗಳನ್ನ ಇಲ್ಲಿ ನೇಮಕ ಮಾಡ್ತಕ್ಕಂಥ ಒಂದು ವಿಚಾರವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ಅದರ ಒಳಗೆ ಒಂದು ಸಂಧಿ ಭಾಗವಾಗಿ ಇದನ್ನು ಎಷ್ಟು ದಿನಗಳ ಒಳಗಾಗಿ ಅಥವಾ ಎಷ್ಟು ತಿಂಗಳ ಒಳಗಾಗಿ ನೋಡಿದ್ರೆ ನಾವು 2 ತಿಂಗಳಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಬೇಕು. ಮೊದಲಿಗೆ 2 ತಿಂಗಳಲ್ಲಿ ನೇಮಕಾತಿ ಅಧಿಸೂಚನೆ ಹೊರಡಿಸಬೇಕು. ಮುಂದಿನ 4 ತಿಂಗಳಲ್ಲಿ ನೇಮಕಾತಿ ಪರೀಕ್ಷೆಗಳನ್ನು ನಡೆಸಲು ಹಾಗೂ ಮುಂದಿನ 6 ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ನೇಮಕಾತಿ ಆದೇಶಗಳನ್ನು ಕಡ್ಡಾಯವಾಗಿ ಹೊರಡಿಸಲು ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚಿಸಿದೆ. ನೋಡ್ರಿ, ಏನಂದ್ರ ಈ ಮುಂದಿನ 2 ತಿಂಗಳ ಒಳಗಾಗಿ ನೇಮಕಾತಿ ಮಾಡ್ಲೇಬೇಕು. ನೇರ ನೇಮಕಾತಿ 2 ತಿಂಗಳ ಒಳಗಾಗಿ ನೇರ ನೇಮಕಾತಿ ಮಾಡ್ಲೇಬೇಕು. ಕೇವಲ 60 ಡೇಸ್. ಕೇವಲ 60 ಡೇಸ್ 2 ತಿಂಗಳು.
ಆಮೇಲೆ ಮುಂದಿನ ಅಂದ್ರೆ ಈ 60 ಡೇಸ್ ಮತ್ತೆ 60 ಡೇಸ್ ಸೇರಿಸ್ರಿ. ಎಷ್ಟಂದ್ರೆ 120 ಡೇಸ್ ಅನ್ಕೊಡ್ದೆ ನಿಮ್ಗೆ ಏನಾಯ್ತಂದ್ರ, ಅಥವಾ 4 ತಿಂಗಳಿಗೆ ಡೈರೆಕ್ಟ್ ಆಗಿ ನೀವು ಎಕ್ಸಾಮ್ ಬರಿತೀರಿ. ಎಕ್ಸಾಮ್ ಅನ್ನ ಬರಿತೀರಿ. ಈ ಎಕ್ಸಾಮ್ ಬರ್ದಾದ್ಮೇಲೆ ಮತ್ತೆ 60 ಡೇಸ್ ಸೇರಿಸ್ರಿ ಇದಕ್ಕ. 60 ಡೇಸ್ ಸೇರಿಸ್ಬೇಕು. ಬರೀ ನೀವು 60 ಡೇಸ್ ಅನ್ಕೊಂಡು ಮತ್ತೆ ಪೋಸ್ಟ್ಪೋನ್ ಮಾಡ್ತಾರೆ ಅಂತ ಅನ್ಕೋಬಾರ್ದು. ಇದಕ್ಕೆ 120 ಮತ್ತೆ 60 ಡೇಸ್ ಸೇರಿಸ್ರಿ. ಅಂದ್ರೆ 180 ಡೇಸ್. 180 ಡೇಸ್ ಒಳಗಾಗಿ ಅಂದ್ರೆ 6 ತಿಂಗಳ ಒಳಗಾಗಿ ಯಾವುದೇ ಒಂದು ನೇಮಕಾತಿ ನಡೆದ್ರು ಕೂಡ, ಈ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿಲಿ ಅಥವಾ ಬೇರೆ ಯಾವ್ದು PSI ಆಗ್ಲಿ, ಬೇರೆ ಯಾವ್ದು ಕೂಡ ನಡೆದ್ರು ಕೂಡ ಏನಂದ್ರೆ, ಈ 6 ತಿಂಗಳ ಒಳಗಾಗಿ ಇದನ್ನ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕಂತ ಒಂದು ಆದೇಶನ ಹೊರಡಿಸಿರ್ತಕ್ಕಂಥ ವಿಚಾರವನ್ನ, ಅದು ಯಾವುದು ಕ್ಯಾಬಿನೆಟ್ ಸಚಿವ ಸಂಪುಟ 20/6/2026 ಹೊರಡಿಸಿರ್ತಕ್ಕಂಥ ಒಂದು ನಿರ್ದೇಶನವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನ ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಅವರ ಹೆಸರಿನಲ್ಲಿ 24/6/2026 ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಈ ಒಂದು ನೇಮಕಾತಿಗೆ ಸಂಬಂಧಿಸಿದಂತೆ ಸುತ್ತೋಲೆಯನ್ನು ಹೊರಡಿಸ್ತಕ್ಕಂಥ ವಿಚಾರವನ್ನು ನಾವು ಕಾಣ್ತಿದ್ದೀವಿ. ಸೊ ಇನ್ ಮುಂದಾರ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ಅಟ್ಲೀಸ್ಟ್ ಇನ್ ಮುಂದಾರ ಪ್ರಿಪರೇಷನ್ ಮಾಡ್ರಿ. ನೋಡ್ರಿ, ನಿಮ್ದು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಈ ಒಂದು ಅದ್ರ ಪ್ರಕಾರ ಆದ್ರ ಕೇವಲ 6 ತಿಂಗಳ ಒಳಗ ಎಲ್ಲಾ ನೇಮಕಾತಿ ಆದೇಶ ಹೊರಡಿಸ್ತಾರ. ಮತ್ತೆ ನೋಟಿಫಿಕೇಶನ್ ಎಷ್ಟು ಇನ್ನು 2 ತಿಂಗಳ ಒಳಗ ನೇಮಕಾತಿ ಅನ್ಕೊಡ್ರಿ. 60 ದಿನ ಒಳಗ ನೋಟಿಫಿಕೇಶನ್ ಬರ್ತೈತೆ ಅನ್ಕೊಡ್ರಿ. 60 ದಿನ ಆದ್ಮೇಲೆ ಮತ್ತೆ ನಮಗ 120 ಡೇಸ್ ಅಂದ್ರೆ 4 ತಿಂಗಳ ಕಾಲ ಟೈಮ್ ಏನು ಸಿಗ್ಬೋದು ಹೆಚ್ಚು ಕಮ್ಮಿ ಪ್ರಿಪರೇಷನ್ ಮಾಡಕ, ಅಪ್ಲಿಕೇಶನ್ ಹಾಕಕ್ಕ. ಇದ್ರೊಳಗೆ ಎಲ್ಲಾ ಸೇರಿಸಿ ನಿಮ್ಗೆ ಎಷ್ಟು 120 ದಿನಗಳು ಸಿಗ್ಬೋದು ಎಲ್ಲ ಸೇರಿ. ಸೊ ಅದಾದ್ಮೇಲೆ ಏನಂದ್ರೆ 180 ದಿನಗಳ ಒಳಗೆ ಅಂದ್ರೆ 6 ತಿಂಗಳ ಒಳಗಾಗಿ ನಿಮ್ಮ ಇಡೀ ನೋಟಿಫಿಕೇಶನ್ ಏನದು ಕಂಪ್ಲೀಟ್ ಆಗ್ತಕ್ಕಂಥ ವಿಚಾರವನ್ನ ಈ ಒಂದು ಸುತ್ತೋಲೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಇನ್ನು ಯಾರ್ಯಾರು ಕೂಡ ನೀವು ಓದಿಲ್ಲ ಅನ್ನೋರು ಕೂಡ ಒಂದು ಇವತ್ತಿನಿಂದ ವಿಚಾರ ಮಾಡ್ಕೊಂಡು ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ಕೊಡ್ರಿ. ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನಿಮ್ಗೆ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸೊ ಹಾಗಾದ್ರೆ ನೋಡೋಣ, ನಮಗೆ ಇಲ್ಲಿ ಇದ್ರೊಳಗೆ ಐತಾ ಇಲ್ಲ ನೋಡೋಣ. ನಾ ಹೇಳಿದ್ ನಿಮ್ಗೆ ಅನುಬಂಧದಲ್ಲಿ ಟೋಟಲ್ ಆಗಿ 34 ಇಲಾಖೆಗಳನ್ನ ಅವರು ಏನ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಿಸಿದ ಇಲಾಖೆ ಇದೇನಾ ಇಲ್ವಾ ಅನ್ಕೊಂಡು ನೋಡೋಣ. ಇವೆಲ್ಲ ಬೇಡ ನಮಗಿದು. ಶಾಲಾ ಶಿಕ್ಷಣ ಕೆಲವೊಂದು 3-4 ಕಾಲತ್ತಿದ್ದು. ಅದ್ರ ಜೊತೆ ಏನಂದ್ರೆ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಇದೆ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, ಆರ್ಥಿಕ ಇಲಾಖೆ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇನ್ನ ಎಕೋಲಾಜಿ ಮತ್ತು ಎನ್ವಿರಾನ್ಮೆಂಟ್, ಕೈಮಗ್ಗ ಜವಳಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಇಲ್ಲಿ ಬಂತು ನೋಡ್ರಿ ನಮ್ದು ಉನ್ನತ ಶಿಕ್ಷಣ ಇಲಾಖೆ. ಇಷ್ಟು ದಿನ 56,000 ಹುದ್ದೆ ಒಳಗೆ ನಮ್ ಇಲಾಖೆ ಇಲ್ಲ ಸರ್ ಅಂತ ಮೆಸೇಜ್ ಹಾಕ್ತಿದ್ರಿ, ಫೋನ್ ಮಾಡ್ತಿದ್ರಿ. ಇವತ್ತ ಎಂಟ್ರಿ ಕೊಟ್ಟಿದೆ. ಇದು ಎಂಟ್ರಿ ಕೊಟ್ಟಿದೆ. ನಿಮ್ಮ 826 ಪೋಸ್ಟ್ಗಳಾಗಲಿ, ಇನ್ನು ರಿಮೈನಿಂಗ್ 2,000 ಹುದ್ದೆಗಳಲ್ಲಿ ಇರ್ತಕ್ಕಂಥ ಈ ಟೆಕ್ನಿಕಲ್ ಪೋಸ್ಟ್ಗಳು. ಟೆಕ್ನಿಕಲ್ ಅಂದ್ರೆ AP ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು. ನೆಕ್ಸ್ಟ್ ಇನ್ನು ಡಿಪ್ಲೊಮಾ ಕಾಲೇಜಲ್ಲಿ ಕೂಡ ನಡ್ತಕ್ಕಂಥ ಡಿಪ್ಲೊಮಾ ಕಾಲೇಜ್ ಲೆಕ್ಚರ್, ಅದು ಕೂಡ ಇದ್ರ ಜೊತೆನೆ ಏನೋ ನೇಮಕಾತಿ ಆಗ್ತಕ್ಕಂಥ ವಿಚಾರವನ್ನು ನಾವು ಕಾಣ್ತಾ ಇದೀವಿ ಇಲ್ಲಿ. ಯಾಕಂದ್ರೆ ಅವೆಲ್ಲ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತ ಹುದ್ದೆಗಳವು. ಸೊ ಹಾಗಾಗಿ ಇದ್ರ ಮುಂದೆ ಇದು ನಿಮಗೆ ಬಿಟ್ಟಿದ್ದನ್ನ ಇನ್ ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಇವತ್ತಿನಿಂದ ನಿಮ್ಮ ಶಸ್ತ್ರಾಭಾಸ್ತ್ರ ತೆಗೆದುಕೊಳ್ಬೇಕು. ಇನ್ನು ಯುದ್ಧ ಕಾಲಿ ಶಸ್ತ್ರಾಭಾಸ ಆಗಬಾರ್ದು. ಇವತ್ತಿನಿಂದ ಸ್ಟಾರ್ಟ್ ಮಾಡ್ಕೊಡ್ರಿ ಪ್ರಿಪರೇಷನ್ ಅನ್ನ. ಸೊ ಇದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಕಂಪ್ಲೀಟ್ ಆಗಿರ್ತಕ್ಕಂಥ ಚಿತ್ರಣ ಇಲ್ಲಿದೆ. ಐ ಥಿಂಕ್ ನಿಮ್ಗೂ ಆಲ್ರೆಡಿ ಬಂದಿರ್ತೈತೆ. ಬಟ್ ಒಳಾರ್ಥ ನಾವು ತಿಳ್ಕೊಬೇಕಾದ್ರೆ ಈ ತರ ನಾನು ವಿಡಿಯೋ ಮಾಡ್ಲೇಬೇಕಾಯ್ತು ಇವತ್ತು. ಇನ್ನೊಂದು ಖುಷಿ ವಿಚಾರ ಅಂದ್ರೆ ನಮ್ಮ ಅಕ್ಷಾ ಸಂಘಟನೆ ಇವತ್ತು ಉಪಾಧ್ಯಕ್ಷರು ಕೂಡ ಸಿಕ್ಕಿದ್ರು ಇವತ್ತು. ಮತ್ತೆ ಇನ್ನೊಬ್ಬ ಟೀಮ್ ಮೆಂಬರ್ ಕೂಡ ಸಿಕ್ಕಿದ್ರು. ಅವರೇ ಕರೆದು ಮಾತಾಡಿಸ್ರಿ ಸರ್, ಯಾವಾಗ ಆಗತ್ತೆ ತಂದ್ರು. ನಾನು ಕಾಂತ್ ಸರ್ ಜೊತೆ ಮಾತಾಡ್ಬೇಕು, ಕಾಂತ್ ಕುಮಾರ್ ಸರ್ ಜೊತೆ ತಂದಾಗ, ಆಯ್ತು ಸರ್ ಅವರು ಕೂಡ ಇನ್ನೊಂದ್ಸಲ ಈ ಉನ್ನತ ಶಿಕ್ಷಣ ಇಲಾಖೆ ಭೇಟಿ ಕೊಡ್ತಿದ್ದಾರೆ, ಬಂದಾದ್ಮೇಲೆ ಹೆಚ್ಚಿನ ಅಪ್ಡೇಟ್ ಕೂಡ ನಾವು ಕೊಡ್ತೀವಿ ಅಂತ ಹೇಳಿದ್ರು ಶ್ರೀಧರ್ ಸರ್ ಕೂಡ. ಇನ್ನು ಮುಂದಾದ್ರೂ ಕೂಡ ಇನ್ನೊಂದು ಸೆಲ್ಫ್ ಸ್ಟಡಿ ಪ್ಲಾನ್, ಆಕ್ಷನ್ ಪ್ಲಾನ್ ಹಾಕೊಡ್ರಿ. ನಾನು ಹಾಕೊಡ್ತೀನಿ, ನನಗೂ ಟೈಮ್ ಸಿಕ್ಕಿಲ್ಲ. 2-3 ದಿನ ವಿಡಿಯೋನು ಕೂಡ ಮಾಡೋಕ್ಕಾಗಿರ್ಲಿಲ್ಲ. ಸೊ ಇನ್ನು ನೋಟಿಫಿಕೇಶನ್ ಆಗ್ಬಿಡ್ದು, ಒಂದ್ ರೌಂಡ್ ಓದ್ಕೊಡ್ರಿ. ಸೆಲ್ಫ್ ಸ್ಟಡಿ ಆಕ್ಷನ್ ಪ್ಲಾನ್ ಹಾಕೊಂಡು ಒಂದ್ ರೌಂಡ್ 60 ಡೇಸ್ ಒಳಗಾಗಿ ಓದಕ್ ಪ್ರಯತ್ನ ಮಾಡ್ರಿ. ಮತ್ತ ಯಾರು ಕೂಡ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅವಕಾಶವನ್ನು ಕಳ್ಸ್ಕೊಬೇಡ್ರಿ. ನಿಮ್ಗೇನೋ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ನಂಬರ್ಕ ಒಂದು ಮೆಸೇಜ್ ಹಾಕ್ರಿ. ನಮ್ಮ ಆಫೀಸ್ ನಂಬರ್ ಇದು. ಇವ್ರು ನಿಮ್ಗೆ ರಿಪ್ಲೈ ಮಾಡ್ತಾರ. ಹೌದಾ? ಇಷ್ಟ ಇವತ್ತಿನ ಒಂದು ಪ್ರಮುಖ ಸುತ್ತೋಲೆಗಳ ವಿಚಾರಗಳು ಕೂಡ ನಾವು ಕಂಡಿದ್ದೀವಿ. ನಿಮ್ದು ಏನಾದ್ರು ಸಜೆಷನ್ಗಳಿದ್ರು ಕೂಡ ಕಮೆಂಟ್ ಮಾಡ್ಬೋದು ಅಥವಾ ಮೆಸೇಜ್ ಹಾಕ್ಬೋದು. ಮತ್ತೆ ಇವಾಗಾದ್ರೂ ಇನ್ನೊಂದ್ಸಲ ಹೇಳ್ತೀನಿ, ನಿಮ್ಗೆ ಯಾರಿಗಾದ್ರೂ ಕೂಡ ಇದು ಸಿಲೆಬಸ್ PDF ಬೇಕಾಗಿದ್ರೆ ಕೂಡ ನೀವು ಇದೇ ನಂಬರ್ಗೆ ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ, ಮತ್ತೆ ನಿಮ್ಮ ಸಬ್ಜೆಕ್ಟ್ ಅನ್ನ ಕಮೆಂಟ್ ಮಾಡಿ ಅದ್ರ ಜೊತೆ. ಸೊ ಇವ್ರು ನಮ್ಮ ಆಫೀಸ್ ನಂಬರ್, ಇವ್ರು ಕಳ್ಸಿಕೊಡ್ತಾರೆ ನಿಮ್ಗೆ.
ಅದ್ರ ಬಗ್ಗೆ ನಮಗೇನು ಬೇಜಾರಿಲ್ಲ. ನಿಮ್ಗೆ ಕೊಡೋದ ನಮ್ಮ ಸರ್ವಿಸ್ಸು. ಹೌದಾ? ಓಕೆ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಈ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಶುಭ ದಿನ.